ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಮಧುಕುಮಾರಿ, ಊರು ಬೆಂಗಳೂರು, ವಯಸ್ಸು 33 ವರ್ಷ ತುಂಬಿದೆ, ಕೆಲಸ ಹೋಟೆಲ್ ಮ್ಯಾನೇಜರ್, ಸಂಬಳ 40,000 ಸಿಗುತ್ತೆ, ವೈವಾಹಿಕತೆ ಮದುವೆ ಆಗಿ 12 ವರ್ಷ ಆಗಿದೆ, ಬಯಕೆ ಸ್ನೇಹಿತ ಬೇಕು, ಎತ್ತರ 5.5 ಅಡಿ ಎತ್ತರ, ಸಮಸ್ಯೆ ಗಂಡನಿಂದ ದೂರವಾಗಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮಹೀಂದ್ರಾ XUV 700 AX 7 ಡೀಸೆಲ್ MT ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ನೀಡುವ ಸವಲತ್ತುಗಳು: 3 ಸ್ವಂತ ಮನೆಗಳಿವೆ, ಓಕೆನಾ? ಮನೆ ಮುಂದೆ 4 ಮಹೀಂದ್ರಾ ಕಾರುಗಳಿವೆ, 3 BHK ಮನೆ ಖಾಲಿ ಇದೆ, ನೀವು ಅಲ್ಲಿ ಇರಬಹುದು. ಊಟದ ವ್ಯವಸ್ಥೆ ನಾನೇ ಮಾಡಿಕೊಡ್ತೀನಿ, ದಿನವಿಡೀ ನನ್ನ ದೇಹಕ್ಕೆ ಸುಖ ಶಾಂತಿ ಕೊಟ್ಟರೆ ಸಾಕು. ಒಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದೇನೆ, ದುಡ್ಡಿನ ಅವಶ್ಯಕತೆ ಇದ್ದರೆ ಮುಕ್ತವಾಗಿ ಕೇಳಬಹುದು. ನಾನೇನಾದರೂ ಇಷ್ಟ ಆದರೆ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹುಡುಗನ ಗುಣಲಕ್ಷಣಗಳು ಹೀಗಿದ್ದರೆ ಸಾಕು: ನಿಮ್ಮಲ್ಲಿ ಯಾವುದೇ ದುಶ್ಚಟಗಳು ಇರಕೂಡದು, ಸಾಮಾನು ಜೋತು ಬಿದ್ದ ಹಾಗೆ ಕಾಣಬಾರದು, ಉತ್ತಮ ಆರೋಗ್ಯವನ್ನ ಹೊಂದಿರಬೇಕು, ವ್ಯಾಪಾರ ಮಾಡುವ ಕೌಶಲ್ಯವನ್ನ ಹೊಂದಿರಬೇಕು, ಅನುಭವ ಹೊಂದಿದ ಗಂಡು ಮಕ್ಕಳೇ ಆಗಿರಬೇಕು, ಬಿಡದೆ 1 ಗಂಟೆಯಾದ್ರೂ ಕೇಯುವ ಸಾಮರ್ಥ್ಯ ಹೊಂದಿರಬೇಕು. ಇಷ್ಟ ಆದಲ್ಲಿ ಬೇಗ ತಿಳಿಸಿ. ಹೆಣ್ಣಿನ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮಹೀಂದ್ರಾ XUV 700 AX 7 ಡೀಸೆಲ್ MT ಕಾರಿನ ರಿವ್ಯೂ ನೋಡೋದಾದ್ರೆ ಫೋಟೋಗಳು ಬಂದು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 24,99,000 ಆಗಿರುತ್ತೆ. 2022ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 12,405 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಮ್ಯಾನ್ಯುವಲ್ ಇದೆ. 6 ಗೇರ್ಸ್ ಸ್ಪೋರ್ಟ್ ಮೋಡ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ಕೂಡ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. RTO ಬಂದು ಬೆಂಗಳೂರು ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಫ್ರಂಟ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ 2184 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2.2 ಟರ್ಬೋ ಡೀಸೆಲ್ ವಿತ್ CRDI ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 182 BHP ಮತ್ತೆ RPM ಬಂದು 3500 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 420 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಆಗಿರುತ್ತೆ ಅಂತಾನು ಮಾಹಿತಿಯನ್ನ ನೀಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.